ರಾಮಾಯಣ ಮಹಾಭಾರತ ಅನ್ನೋ ಕಾವ್ಯಗಳು ಹುಟ್ಟಿರೋ ಪುಣ್ಯ ಭೂಮಿ ಇದು. ನಿಮಗ್ ಭಾಷೆ ಗೊತ್ತಿಲ್ದ ಕಾಲದಾಗ ಇಲ್ಲಿ ಗ್ರಂಥಶಾಸ್ತ್ರ ಹುಟ್ಟೈತ್ರಿ, ಗ್ರಂಥಶಾಸ್ತ್ರ. ನಾವೀಗ ಒಂದು ವಿಶೇಷ ಜಾಗಕ್ಕೆ ಹೊಂಟಿವಿ. ವಿಶೇಷ ಜಾಗ ಏನಪ್ಪಾ ಅಂತಂದ್ರೆ ನಾವಿವತ್ತು ಧಾರವಾಡದ ಅಳ್ನಾವರ ತಾಲೂಕಿನಲ್ಲಿರುವಂತಹ ಡೋರಿ ಅನ್ನೋ ಊರಿಗೆ ಬಂದಿವಿ. ಇದು ಅರವಟ್ಟಿಗೆಯಿಂದ ಒಂದ್ ಸ್ವಲ್ಪ ಒಳಗಡೆ ಆಗ್ತೈತಿ. ಡೋರಿ ಅನ್ನೋ ಊರಿನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರ ಸಂಗೊಳ್ಳಿ ರಾಯಣ್ಣನ ಇಲ್ಲಿ ಸೆರೆ ಹಿಡಿತಾರ. ಸಂಗೊಳ್ಳಿ ರಾಯಣ್ಣ ಡೋರಿ ಹಳ್ಳದ ಹತ್ರ ಜಳಕ ಮಾಡ್ತಿರ್ತಾನ. ತನ್ನ ಶಸ್ತ್ರಾಸ್ತ್ರಗಳನ್ನ ತೊರೆದು ತನ್ನ ಮಾವನ ಹತ್ರ ಕೊಟ್ಟು ಜಳಕ ಮಾಡ್ತಿರ್ತಾನ. ಆ ಟೈಮ್ ನಲ್ಲಿ ಬ್ರಿಟಿಷರು ಸ್ಕೆಚ್ ಹಾಕಿ ಸಂಗೊಳ್ಳಿ ರಾಯಣ್ಣ ಸೆರೆ ಹಿಡಿತಾರ. ಸೊ ಆ ಜಾಗ ಹೆಂಗೈತಿ, ಅಲ್ಲಿನ ವಾತಾವರಣ ಹೆಂಗೈತಿ, ಏನಾದ್ರು ಡೆವಲಪ್ಮೆಂಟ್ ಆಗೈತಾ, ಆಗಿನ ಕಾಲದಲ್ಲಿ ಹೆಂಗಿತ್ತು, ಈಗ ಹೆಂಗೈತಿ ಅನ್ನೋದನ್ನ ನಿಮ್ಗೆ ತೋರ್ಸಕ್ ಹೊಂಟಿವಿ. ನಾನು ನನ್ನ ಜೊತೆ ಅರುಣ್ ಇದಾನ, ರಾಯಪ್ಪ ಇದಾನ, ಮತ್ತೆ ನಾಗೇಶ್ ಇದಾನ. ಸೊ ನಾವು ಸುಮಾರು ಸರ್ಕಸ್ ಮಾಡ್ಕೊಂಡ್ ಬಂದ್ವಿ. ಇಲ್ಲೇ ಕರೆಕ್ಟ್ ಇನ್ಫಾರ್ಮೇಶನ್ ಸಿಗೋಂಗಿಲ್ಲ. ನೀವು ಗೂಗಲ್ ಅಲ್ಲಿ ಹೊಡೆದ್ರೆ ಡೋರಿ ಕೆರೆ ಅಂತ ತೋರಿಸ್ತೈತಿ. ಆಕ್ಚುಲಿ ರಾಯಣ್ಣನನ್ನ ಡೋರಿ ಹಳ್ಳದಲ್ಲಿ ಸೆರೆ ಹಿಡಿತಾರ. ಹಾಗಾಗಿ ಡೋರಿ ಹಳ್ಳ ಬೇರೆ, ಡೋರಿ ಕೆರೆ ಬೇರೆ. ನಾವೀಗ ಅರವಟ್ಗಿ ಗ್ರಾಮದ ಒಳಗಡೆ ಬಂದು ಗ್ರಾಮ ಪಂಚಾಯತಿಯಿಂದ ಪಕ್ಕದಲ್ಲಿ ಒಂದು ರೋಡ್ ಹೋಗ್ತೈತಿ ಡೋರಿ ಅನ್ನೋದಕ್ಕೆ. ಡೋರಿ ಅನ್ನೋ ಊರಿಗೆ ಬಂದು ಅಲ್ಲಿ ಕೇಳಿದ್ರೆ ಯಾರಾದ್ರೂ ಹೇಳ್ತಾರ. ಬಟ್ ಇಲ್ಲಿ ಬಂದಾಗ ಬಾಳ ಕನ್ಫ್ಯೂಸ್ ಆಗ್ತೈತಿ. ಡೋರಿ ಹಳ್ಳ ಒಂದ್ ಎರಡ್ ಕಡೆ ಹರಿತಾವ. ಸೊ ಅದೆರಡು ಯಾವ್ದಂತ ಕೇಳ್ಕೊಂಡು ನೀವು ಬರ್ಬೇಕಾಗ್ತೈತಿ. ಸೊ ಒಂದು ಸಣ್ಣ ಹಳ್ಳದ ಬ್ರಿಡ್ಜ್ ಕಾಣತೈತಿ ನಿಮ್ಗೆ. ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು ಇರ್ತೈತಿ. ನಾವ್ ಇಲ್ಲಿಗ ಗಾಡಿ ಪಾರ್ಕ್ ಮಾಡಿದೀವಿ. ನೀವು ಇಲ್ಲಿಂದ ಮುಂದೆ ಹೋದ್ರೆ ಒಂದು ರೈಲ್ವೆ ಟ್ರ್ಯಾಕ್ ಸಿಗ್ತೈತಿ. ರೈಲ್ವೆ ಟ್ರ್ಯಾಕ್ ಕಿಂತ ಮುಂಚೆ ಒಂದು ಬ್ರಿಡ್ಜ್ ಸಿಗ್ತೈತಿ. ಅದಕ್ಕಿಂತ ಮುಂಚೆ ಮತ್ತೊಂದು ಬ್ರಿಡ್ಜ್ ಸಿಗ್ತೈತಿ. ಸೊ ಅದು ಫಸ್ಟ್ ಬ್ರಿಡ್ಜ್ ಏನ್ ಸಿಗ್ತೈತಲ್ಲ ಅದೇನೆ ಹೋಗೋಕ್ ದಾರಿ ಅಂತ ಹೇಳಿದಾರ. ನಮಗೂ ಕೂಡ ಗೊತ್ತಿಲ್ಲ. ಇಲ್ಲೊಂದು ಕಾಲ್ ದಾರಿ ಕಾಣಿಸತೈತಿ. ಬಹುಶಃ ಇದೇ ದಾರಿ ಅಂತ ಅನ್ಕೊಂಡ್ ಹೊಂಟಿವಿ. ಇಲ್ಲೊಂದು ಆಲದ ಮರ ಐತಂತ. ಆಲದ ಮರದ ಹತ್ರನೇ ಸಂಗೊಳ್ಳಿ ರಾಯಣ್ಣ ಆ ಡೋರಿ ಹಳ್ದಾಗ ಜಳಕ ಮಾಡೋ ಟೈಮ್ನಾಗ ಅವ್ರ ಮಾವ ಕುತಂತ್ರ ಮಾಡಿ ಇವ್ರ ಪೊಲೀಸರ ಬ್ರಿಟಿಷರು ಏನಿರ್ತಾರ ಆ ಬ್ರಿಟಿಷರಿಗೆ ಸಂಗೊಳ್ಳಿ ರಾಯಣ್ಣನ ಸೆರೆ ಹಿಡಿದು ಕೊಡ್ತಾರಂತ. ಹಾಗಾದ್ರೆ ನೋಡೋಣ ಹೇಗೈತಿ. ದಾರಿ ಅಂತೂ ಈಸಿ ಆಗಿಲ್ಲ. ಮಳೆಗಾಲದಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಬೇಸಿಗೆ ಮುಗಿಯೋ ಟೈಮ್ ಇದು. ಹಾಗಾಗಿ ಇದೊಂದನ್ನ ನೋಡ್ಬಿಡು ನನ್ನ ಆಸೆದಲ್ಲಿ ಹೊಂಟಿವಿ. ಒಂದು ಸಣ್ಣ ಕಾಲ್ದಾರಿ ಊರಿಂದ ಒಂದು ಡೋರಿ ಅನ್ನೋ ಊರಿಂದ ಒಂದ್ 2 ಕಿಲೋಮೀಟರ್ ಆಗ್ತೈತಿ ಇದು. ಇನ್ಫಾರ್ಮೇಶನ್ ಇಲ್ಲದೆ ಬರಕ್ ಹೋಗ್ಬಾರ್ದು. ಯಾಕಂತಂದ್ರೆ ನಾವು ಸಿಕ್ಕಾಬಿಟ್ಟೆ ಸುತ್ತಾಡಿದ್ವಿ. ಈಗ ದಾರಿ ಬಗ್ಗೆ ಕರೆಕ್ಟ್ ಆಗಿ ಯಾರು ಮಾಹಿತಿ ಕೊಟ್ಟಿಲ್ಲ. ಕೊನೆಗೂ ಒಬ್ರು ಅಣ್ಣ ನಮ್ಗೆ ಗಾಡಿ ನಿಲ್ಸಿ ಇಲ್ಲಿ ಮುಂದೆ ನಡ್ಕೊಂಡು ಹೋಗ್ರಿ ಸಿಕ್ತೈತೆ ಅಂತ ಹೇಳಿದ್ರು. ಇದರಲ್ಲಿ ನಾವು 4 ಜನರಲ್ಲಿ ಯಾರು ಕೂಡ ಇಲ್ಲಿವರೆಗೆ ಈ ರೋಡನ್ನು ನೋಡಿಲ್ಲ. ನೋಡೋಣ ಈ ದಾರಿ ಹೆಂಗೈತಂತ. ಇಲ್ಲಿ ಇನ್ನೊಂದು ದಾರಿ ಐತಿ. ನಿಮ್ಗೆ ಸಂಗೊಳ್ಳಿ ಅನ್ನೋ ಊರಾಗ ಕಿತ್ತೂರ ಕ್ರಾಂತಿ ಹೆಂಗೆ ಆರಂಭ ಆಯಿತು, ಕಿತ್ತೂರು ಸಂಸ್ಥಾನದ ಡೀಟೇಲ್ಸ್ ಎಲ್ಲನೂ ಕೂಡ ಸಂಗೊಳ್ಳಿ ಗ್ರಾಮದ ಹೊರಗಡೆ ನಿರ್ಮಾಣ ಮಾಡಿರುವಂಥ ರಾಕ್ ಗಾರ್ಡನಲ್ಲಿ ಸಿಗ್ತೈತಿ. ಪ್ರತಿಯೊಂದನ್ನು ಸಿಮೆಂಟ್ನ ಕಲಾಕೃತಿಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ. ನೀವು ಕಿತ್ತೂರು ಸಂಸ್ಥಾನದ ಪ್ರತಿಯೊಂದು ಡೀಟೇಲ್ಸ್ನ ಪಡ್ಕೊಬೋದು. ನಮ್ಮ ಹಳೆಯ ವಿಡಿಯೋದಲ್ಲಿ ಐತಿ. ಲಿಂಕ್ ಕೂಡ ಈ ವಿಡಿಯೋ ಕೆಳಗಡೆ ಹಾಕಿರ್ತೀವಿ. ಅದು ನೋಡ್ಬೋದು ನೀವು ಡೀಟೇಲ್ಸ್ ಇರಬೇಕಾದ್ರೆ. ನಾವೀಗ ಡೋರಿ ಕೊಳ್ಳದ ಪಕ್ಕದಲ್ಲಿದ್ದೀವಿ. ಬಹುಶಃ ಇದು ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು ಇರ್ತೈತೆ ಅನಿಸ್ತೈತಿ. ಪಕ್ಕದಲ್ಲಿ ಒಂದು ದೊಡ್ಡ ಹಳ್ಳ ಕಾಣಿಸತೈತಿ. ರಾಯಣ್ಣ ಎಲ್ಲಿ ಜಳಕ ಮಾಡ್ತಿದ್ದ ಗೊತ್ತಿಲ್ಲ. ಇಲ್ಲೆಲ್ಲ ಒಂದು ಆಲದ ಮರ ಐತಂತ, ಅಲ್ಲಿ ಸೆರೆ ಹಿಡಿತಾರಂತ ಹೇಳ್ತಾರೆ. ಹುಡ್ಕೊಂಡು ಹೊಂಟಿವಿ. ನಮ್ಮ ಮುಂದೆ ಕಾಣಿಸತೈತಲ್ಲ ಇದೇ ಡೋರಿ ಹಳ್ಳ. ಆಗಿನ ಕಾಲದಾಗ ಇದು ಹೆಂಗಿತ್ತು ಗೊತ್ತಿಲ್ಲ. ಬಟ್ ಈಗ ಫುಲ್ ಕೆಸರಾಗೈತಿ. ಮಳೆಗಾಲದಲ್ಲಿ ಇದು ಫುಲ್ ತುಂಬ್ಕೊಂಡಿರ್ತೈತೆ ಅನಿಸ್ತೈತಿ. ಆದರೂ ಇದು ಬೇಸಿಗೆ ಎಂಡಾಗಿರೋದಕ್ಕೆ ಇನ್ನೂ ಸಿಕ್ಕಾಬಿಟ್ಟು ನೀರು ಐತಿದ್ರಾಗ. ಬಹುಶಃ ಇಲ್ಲೇ ಸೆರೆ ಹಿಡಿತಾರ ಸಂಗೊಳ್ಳಿ ರಾಯಣ್ಣನ. ಇಲ್ಲೊಂದು ಧ್ವಜ ಕೂಡ ಕಾಣಿಸತೈತಿ. ಧ್ವಜ ಕೂಡ ನೆಟ್ಟಾರ ಸಂಗೊಳ್ಳಿ ರಾಯಣ್ಣನ ನೆನಪಿಗೆ. ಇಲ್ಲಿ ದಾಟಿ ಹೋಗೋದಕ್ಕೆ ದಾರಿ ಐತಿ. ಡೋರಿ ಹಳ್ಳ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸಾಗಿ ಹೇಳ್ಬೇಕಂತಂದ್ರೆ, ಡೋರಿ ಹಳ್ಳ ನಿಮಗೆ ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಡೋರಿ ಅನ್ನೋ ಊರಿನಲ್ಲಿ ಸಿಗ್ತೈತಿ. ಡೋರಿ ಅನ್ನೋ ಊರಿಗೆ ಬರ್ಬೇಕಂತಂದ್ರೆ ನಾ ಈಗ ಹೇಳ್ದಂಗೆ ಅರವಟ್ಗಿ ಅನ್ನೋ ಗ್ರಾಮ ಪಂಚಾಯತಿನ ದಾಟಿ ಬರ್ಬೇಕಾಗ್ತೈತಿ. ಇಲ್ಲೊಂದು 2-3 ಕಿಲೋಮೀಟ್ರ್ ನೀವು ಒಳಗಡೆ ಬಂದ್ರಿ ಅಂತಂದ್ರೆ ಡೋರಿ ಅನ್ನೋ ಊರು ಸಿಗ್ತೈತಿ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಸ್ಟಾರ್ಟ್ ಆಗೋದೇ ಅಲ್ಲಿಂದ ಅಂತ ಹೇಳಿದ್ರು ತಪ್ಪಾಗೋಂಗಿಲ್ಲ. ಬ್ರಿಟಿಷರನ್ನ ಬಗ್ಬಡಿಬೇಕಂತ ಗೆರೆಲ್ಲ ಯುದ್ಧ ತಂತ್ರವನ್ನು ಪ್ಲ್ಯಾನ್ ಮಾಡ್ತಾನೆ. ತನ್ನ ಸಂಗಡಿಗರ ಜೊತೆ ಒಂದು
ಸೈನ್ಯವನ್ನು ಕಟ್ಕೊಂಡು ಗೆರೆಲ್ಲ ತಂತ್ರವನ್ನು ಬಳಸಿ ಬ್ರಿಟಿಷರನ್ನ ಬಗ್ಗು ಬಡಿಬೇಕಂತ ಪ್ಲ್ಯಾನ್ ಮಾಡೋ ಟೈಮ್ನಲ್ಲಿ ಅಡುಗು ತಾಣ ಬೇಕಾಗ್ತೈತಿ. ಅಂದ್ರೆ ಬ್ರಿಟಿಷರನ್ನ ಕಣ್ಣು ತಪ್ಪಿಸಿ ತಂಡವನ್ನು ರೆಡಿ ಮಾಡಿ ಯುದ್ಧವನ್ನು ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡಿದಾಗ ಒಂದು ಜಾಗ ಬೇಕಲ್ಲ ಇರೋಕೆ, ಹಾಗಾಗಿ ಈ ಜಾಗವನ್ನು ಬಳಸ್ಕೊತಾರೆ ಅನ್ನೋದು ಇತಿಹಾಸ. ಆವಾಗ ಇಲ್ಲಿ ಬಂದು ಸ್ನಾನ ಮಾಡೋ ಟೈಮ್ನಲ್ಲಿ ಆತನನ್ನು ಹಿಡಿತಾರೆ. ಯುದ್ಧ ಮಾಡೋದಕ್ಕೆ ಅಡಗು ತಾಣದ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಇದು ಡೋರಿ ಗುಡ್ಡ ಅಂತ ಪ್ರಸಿದ್ಧಿ ಆಗೈತಂತ. ಆ ಟೈಮ್ನಲ್ಲಿ ಡೋರಿ ಗುಡ್ಡದಲ್ಲಿ ಆತ ತನ್ನ ತಂಡದ ಜೊತೆಗೆ ತನ್ನ ಸೈನ್ಯದ ಜೊತೆಗೆ ವಾಸವಾಗಿರ್ತಾನೆ. ಇಂಥ ಸಮಯದಲ್ಲಿ ಏನಾಗ್ತೈತಿ, ತನ್ನ ಮಾವನನ್ನು ಸಿಕ್ಕಾಪಟ್ಟೆ ನಂಬಿರ್ತಾನೆ. ಸಂಗೊಳ್ಳಿ ರಾಯಣ್ಣ ಆತನ ಕಟ್ಟುಮಸ್ತು ದೇಹ, ಕಟ್ಟುಮಸ್ತು ಒಂದೇನು ಆತನ ಬಲ ಇರ್ತೈತಿ, ಅದನ್ನು ಮಣಿಸುವ ತಾಕತ್ತು ಯಾರಿಗೂ ಇರೋಂಗಿಲ್ಲ. ಆವಾಗ ಬ್ರಿಟಿಷರು ಏನು ಮಾಡ್ತಾರೆ, ಇವ್ರ ಮಾವನಿಗೆ ಆಸೆ ಹುಟ್ಟಿಸಿ, ಆಮಿಷ ಹುಟ್ಟಿಸಿ ಆತನ ಖಡ್ಗವನ್ನು ಕಸಿಯೋಂಗೆ ಪ್ಲ್ಯಾನ್ ಮಾಡ್ತಾರೆ. ನಿಮ್ಗೆ ರೊಕ್ಕ ಕೊಡ್ತೀವಿ, ಖಡ್ಗ ಕಸಿರಿ ಅಂತ. ಆ ಟೈಮಲ್ಲಿ ಇವ್ರ ಮಾವ ಏನು ಮಾಡ್ತಾನೆ, ಅದನ್ನ ಕಸಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವನ್ನ ತುಂಬ ನಂಬಿರೋ ರಾಯಣ್ಣ, ನಾ ಹೆಂಗೋ ಜಳಕ ಕೊಡ್ತೀನಿ, ಮಾವ ಇರ್ತಾನಂತ ಆತನ ಖಡ್ಗ ಮಾವನ ಹತ್ರ ಕೊಟ್ಟು ಹೋಗ್ಬಿಡ್ತಾನೆ. ಇದೇ ಸಮಯವನ್ನು ಯೂಸ್ ಮಾಡ್ಕೊಂಡು ಅವ್ರ ಮಾವ ಬ್ರಿಟಿಷರಿಗೆ ಹಿಡಿದು ಕೊಡ್ತಾನೆ. ಸೊ ಆ ಟೈಮ್ನಲ್ಲಿ ಬ್ರಿಟಿಷರು ಇಲ್ಲಿ ಬಂದು ಸಂಗೊಳ್ಳಿ ರಾಯಣ್ಣನನ್ನು ಸೆರೆ ಹಿಡಿತಾರೆ ಅನ್ನೋದು ಇತಿಹಾಸ. ನಮ್ಮ ಸ್ವಾತಂತ್ರ್ಯ ಹೋರಾಟ ಎಷ್ಟು ಅಮೋಘವಾದ ಇತಿಹಾಸವನ್ನು ಹೊಂದೈತಂತಂದ್ರೆ ಅದ್ರ ಬಗ್ಗೆ ಎಷ್ಟು ವರ್ಣಿಸಿದಷ್ಟು ಕಡಿಮೆ ಆಗ್ತೈತಿ. ಒಂದು ಬೃಹದ್ ಆಕಾರದ ಆಲದ ಮರ ನಿಮ್ಗೆ ಇಲ್ಲಿ ಕಾಣಕ್ಕೆ ಸಿಗ್ತೈತಿ. ಗುರುತಂದ್ರೆ ಏನಪ್ಪ ಗುರುತು ಇಲ್ಲಿ ಬರೋದಕ್ಕಂತಂದ್ರೆ ಇದೇ ಆಲದ ಮರ. ನಿಮಗೆ ಆ ರಸ್ತೆಯಲ್ಲಿ ಒಂದು ಕಾಲ್ದಾರಿ ಅಂದರೆ ಅದು ಪುಟ್ಟದಾಗಿ ಗಾಡಿ ಓಡಾಡೋಂಥ ದಾರಿ ಐತಿ. ಡಾಂಬರ್ ರೋಡ್ ಏನಲ್ಲ, ಮಣ್ಣು ರೋಡ್. ಆ ಮಣ್ಣು ರೋಡಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಆಲದ ಮರ ಕಾಣ್ತೈತೆ. ಅಲ್ಲಿಂದ ಆ ಆಲದ ಮರದ ಗುರುತಿಟ್ಕೊಂಡು ಹೊಲದ ಬಾಜು ಬರ್ಬೇಕಾಗ್ತೈತಿ. ಅವಾಗ ಬಂದರೆ ನಿಮ್ಗೆ ಈ ಡೋರಿ ಹಳ್ಳ ಕಾಣಕ್ಕೆ ಸಿಗ್ತೈತಿ. ಪುಟ್ಟದಾಗಿರೋ ಹಳ್ಳ, ಬಟ್ ನನ್ನ ಅಂದಾಜು ಪ್ರಕಾರ ಆಳವಾಗೈತಿ. ಇಲ್ಲಿ ರಾಯಣ್ಣನನ್ನು ಸ್ಮರಿಸ್ತಾರೆ, ಬಂದ ಪೂಜೆಗಳನ್ನ ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣ ವೀರ ಶೂರ ಶೌರ್ಯದ ಸಂಗೊಳ್ಳಿ ರಾಯಣ್ಣನನ್ನು ಸೆರೆ ಹಿಡಿಯೋದು ಬ್ರಿಟಿಷರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅವನ ಮಾವನನ್ನು ಬಳಸ್ಕೊಂಡು ಈ ಸೆರೆ ಹಿಡಿಯುವ ಪ್ಲ್ಯಾನನ್ನು ಮಾಡ್ತಾರೆ. ಈ ಒಂದೇನು ಹಳ್ಳ ಕಾಣತೈತಲ್ಲ, ಈ ಹಳ್ಳದಲ್ಲಿ ಸಂಗೊಳ್ಳಿ ರಾಯಣ್ಣ ತನ್ನ ಖಡ್ಗವನ್ನು ಮಾವನ ಹತ್ರ ಕೊಟ್ಟು ಜಳಕಕ್ಕೆ ಇಳಿದಿರ್ತಾನೆ. ಯಾವಾಗ ಜಳಕಕ್ಕೆ ಇಳಿತಾನ ಅದೇ ಟೈಮಿಗೆ ಪ್ರೀ ಪ್ಲ್ಯಾನ್ ಆಗಿರ್ತೈತಿ, ಇಲ್ಲೇ ಬಂದು ರಾಯಣ್ಣನನ್ನು ಸೆರೆ ಹಿಡಿಬೇಕಂತ. ಆವಾಗ ಬ್ರಿಟಿಷ್ ಬರೋದು ರಾಯಣ್ಣ ನೋಡಿ ಖಡ್ಗ ಕೊಡು ಮಾವ ಅಂತ ಮಾವನ ಹತ್ರ ಕೇಳ್ತಾನೆ. ಮಾವನಿಗೆ ಮೊದಲೇ ದುಡ್ಡು ಬಂದಿರ್ತೈತಿ, ಖಡ್ಗ ಯಾಕೆ ಕೊಡ್ತಾನೆ, ಖಡ್ಗ ಕೊಡೋಂಗಿಲ್ಲ. ಆ ಟೈಮ್ನಲ್ಲಿ ಹಿಡಿತಾರೆ ಬ್ರಿಟಿಷರು ಈತನನ್ನು ಬಂದು, ಯಾಕಂದ್ರೆ ಮೊದಲೇ ಪ್ರೀ ಪ್ಲ್ಯಾನ್ ಆಗಿರ್ತೈತಿ. ಕೋದಾನ್ಪುರ ನಿಂಗನಗೌಡ ಮತ್ತು ನೇಗಿನಹಾಳದ ವೆಂಕಟಗೌಡನ ಸಹಾಯದೊಂದಿಗೆ ಇದನ್ನು ಅವ್ರ ಮಾವ ಏನಿರ್ತಾನೆ ಲಕ್ಕಪ್ಪ ಅವರು ಸೇರಿ ಮೋಸ ಮಾಡಿ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರಿಗೆ ಸೆರೆಯಾಳು ಮಾಡ್ತಾರೆ. ಆತನನ್ನು ಇಲ್ಲಿಂದ ಡೋರಿ ಹಳ್ಳದಿಂದ ಸೆರೆ ಹಿಡಿದು ಸಂಚುಪೂರಿತವಾಗಿ ಧಾರವಾಡಕ್ಕೆ ತೊಗೊಂಡು ಹೋಗ್ತಾರೆ. ಅದರ ನಂತರ ಅಲ್ಲಿಂದ ಖಾನಾಪುರದ ನಂದಗಡ ಅನ್ನೋ ಜಾಗದಲ್ಲಿ, ಅದನ್ನು ಕೂಡ ನಾವು ಹಳೆ ವಿಡಿಯೋದಲ್ಲಿ ತೋರಿಸಿದ್ವಿ, ನಂದಗಡ ಅನ್ನೋ ಜಾಗದಲ್ಲಿ ಆತನನ್ನು ಗಲ್ಲಿಗೆ ಏರಿಸ್ತಾರೆ. ಆತ ಮತ್ತು ಆತನ ಸಹಚರರು ಏನಿರ್ತಾರೆ ಅವರೆಲ್ಲರನ್ನ ಗಲ್ಲಿಗೆ ಏರಿಸ್ತಾರೆ. ಅದಕ್ಕಿಂತ ಮುಂಚೆ ಈ ಹಳ್ಳ ಏನು ಕಾಣಿಸ್ತೈತಿ, ಇಲ್ಲೇ ಆತನನ್ನು ಸೆರೆ ಹಿಡಿದಿದ್ದ ಅನ್ನೋದನ್ನು ಈಗ ನಮಗೆ ಕಣ್ ತುಂಬಿಸ್ಕೊಳ್ಳೋ ಅವಕಾಶ ಸಿಕ್ಕಿರೋದು ನಮಗೆ ಪುಣ್ಯ ಅನಿಸ್ತೈತಿ. ಇಂಥ ಒಂದು ಜಾಗಕ್ಕೆ ನಾವು ಬಂದೀವಿ. ಒಂದು ಉತ್ತಮವಾದ ಸ್ಥಳ, ಒಂದು ಉತ್ತಮವಾದ ಅನುಭವ ಅಂತಲೇ ಹೇಳ್ಬೋದು ನಮಗಿದು. ಹಿಂದ್ಗಡೆ ಕಾಣಿಸತೈತೆ ಸಂಗೊಳ್ಳಿ ರಾಯಣ್ಣನ ಬಾವುಟ ಒಂದೈತಿ ಇಲ್ಲಿ. ಖುಷಿ, ನಮ್ಮ ಕನ್ನಡಿಗರು, ನಮ್ಮ ಹೆಮ್ಮೆ, ನಮ್ಮ ರಾಯಣ್ಣ, ನಮ್ಮ ಕಿತ್ತೂರು, ನಮ್ಮ ಕರ್ನಾಟಕದ ಇತಿಹಾಸವನ್ನು ಕೆದಕ್ತಾ ಹೋದಂಗೆ ಒಂದು ಖುಷಿ ಏನಪ್ಪ ಅಂತಂದ್ರೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟಾರ ಸ್ವಾತಂತ್ರ್ಯಕ್ಕೋಸ್ಕರ, ನಮ್ಮ ನಾಡಿಗೋಸ್ಕರ ತುಂಬ ಜನ ದುಡ್ದಾರ ಮಾಡಿದಾರ ಅನ್ನೋದು ಖುಷಿ ವಿಚಾರ. ನನ್ನ ಹಿಂದ್ಗಡೆ ಒಂದು ಕಲ್ಲು ಕಾಣಿಸತೈತಿ. ಇಲ್ಲಿ ಸಂಗೊಳ್ಳಿ ರಾಯಣ್ಣ ತನ್ನನ್ನು ತಾನು ಬ್ರಿಟಿಷರಿಗೆ ಸರಿ ಆಗ್ತಾನೆ. ಆ ಸಂದರ್ಭದಲ್ಲಿ ಇಲ್ಲಿ ಹಂಗಿತ್ತು ವಾತಾವರಣ ಯಾರಿಗೊತ್ತ. ಈಗ ಸ್ವಲ್ಪ ನೀರೈತಿ, ಬಟ್ ಆ ಟೈಮ್ನಲ್ಲಿ ಇಲ್ಲಿ ಸ್ವಲ್ಪ ನೀರಿರಲ್ಲ ಅನಿಸ್ತೈತಿ, ಫುಲ್ ನೀರು ಇರ್ತೈತಿ. ಯಾಕಂದ್ರೆ ಈಗ ಎಷ್ಟು ನೀರು ಕಾಣಿಸತೈತೆ ಅಂದ್ರೆ ಇಲ್ಲೇ ಆಗಿನ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ನೀರು ಇದ್ದಿರ್ಬೋದು. ನನ್ನ ಹಿಂದ್ಗಡೆ ಏನು ಕಾಣಿಸತೈತಲ್ಲ ಇದೇ ಡೋರಿ ಕೊಳ್ಳ, ಡೋರಿ ಕೆರೆ ಬೇರೆ ಸಿಗ್ತೈತೆ ನಿಮಗೆ. ಡೋರಿ ಕೆರೆ ಅಲ್ಲ, ಕನ್ಫ್ಯೂಸ್ ಆಗಿಬಿಡ್ರಿ. ಇನ್ನೊಂದು ಸಲ ಹೇಳ್ತೀನಿ, ಯಾಕಂತಂದ್ರೆ ನಮಗೆ ಕನ್ಫ್ಯೂಸ್ ಆಗಿ ನಾವು ಡೋರಿ ಕೆರೆ ಹೋಗಿದ್ವಿ. ಸಂಗೊಳ್ಳಿ ರಾಯಣ್ಣ ಡೋರಿ ಹಳ್ಳದಲ್ಲಿ ಸಿಗ್ತಾನೆ.
ಈಗ ಇಷ್ಟೇ ನೀರು ಕಾಣಿಸತೈತಿ. ಬಹುಶಃ ಮಳೆಗಾಲದಲ್ಲಿ ಇದೆ ಫುಲ್ ನೀರು ಇರ್ತೈತೆ ಅನಿಸ್ತೈತಿ. ಆಗಿನ ಕಾಲದಲ್ಲಿ ಅದಕ್ಕೂ ಮೀರಿದ ನೀರು ಇರ್ಬೋದು. ಈಗ ಹೊಲ ಗದ್ದೆಗಳಿದಾವೆ, ಅವಾಗಲೇ ಏನಿತ್ತು ಯಾರಿಗೆ ಗೊತ್ತು, ದೇವರೇ ಬಲ್ಲ. ಅದನ್ನು ಸಂಗೊಳ್ಳಿ ರಾಯಣ್ಣನ ಕುರಿತು ಒಂದು ವಿಡಿಯೋ ಮಾಡೋದು ನಮಗೆ ಖುಷಿ ವಿಚಾರ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಅದಕ್ಕೂ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಮಡಿದವರು, ಕಿತ್ತೂರು ಸಂಸ್ಥಾನ, ಈ ಬಗ್ಗೆ ಎಲ್ಲ ಕೇಳ್ತಿದ್ರೇ ರೋಮಾಂಚನ ಆಗ್ತೈತಿ. ಅಷ್ಟು ಇತಿಹಾಸ ಹೊಂದಿರುವಂತಹ ನಾಡು ನಮ್ಮದು. ನಮ್ಮ ನಾಡಿನಲ್ಲಿ ನಾವು ಹುಟ್ಟಿರೋದಕ್ಕೆ, ನಮ್ಮ ಈ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ವಿಡಿಯೋ ಮಾಡ್ತಿರೋದಕ್ಕೂ ಖುಷಿ ಅನ್ಸತ್ತೈತಿ. ಒಂಥರ ಹೆಮ್ಮೆ ವಿಚಾರ ನಮಗಿದು. ನಂದಗಡಕ್ಕೆ ಹೆಂಗೆ ನಾವು ಹೋಗಿ ಆ ಸ್ಮಾರಕ ಮಾಡತ್ತಾರೆ, ಇನ್ನು ಈ ಜಾಗದಲ್ಲಿ ಕೂಡ ಸ್ಮಾರಕ ಮಾಡಬೇಕು. ಈ ಜಾಗವನ್ನು ಕೂಡ ಅಭಿವೃದ್ಧಿ ಮಾಡಬೇಕು. ಯಾಕಂತಂದ್ರೆ ಇದೆಲ್ಲ ನೆನಪಿನ ಜಾಗಗಳು. ಮತ್ತೆ ಈ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಗಿನ ಕಾಲದ ಹೋರಾಟಗಳು, ಆಗಿನ ಕಾಲದ ಒಂದು ಏನು ಕಷ್ಟ ಏನಿತ್ತು ಅದನ್ನು ಮತ್ತೆ ಪುನರ್ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಜಾಗದ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಆಶಯ. ಯಾಕಂತಂದ್ರೆ ಡೋರಿ ಕೊಳ್ಳ ಅಂತಂದ್ರೆ ಭಾಳ ಕನ್ಫ್ಯೂಸ್ ಆಗತ್ತೈತಿ. ಈಗಿನ ಇಷ್ಟು 20ನೇ ಶತಮಾನದಲ್ಲಿದ್ದರೂ ಜನರಿಗೆ ಡೋರಿ ಕೊಳ್ಳದ ಬಗ್ಗೆ ಮಾಹಿತಿ ಇಲ್ಲ. ಡೋರಿ ಹಳ್ಳ, ಡೋರಿ ಕೊಳ್ಳ ಎರಡಕ್ಕೂ ಕನ್ಫ್ಯೂಸ್ ಮಾಡ್ಕೊತಿದ್ದಾರೆ. ಡೋರಿ ಹಳ್ಳ ಬೇರೆ, ಡೋರಿ ಕೊಳ್ಳ ಬೇರೆ ಅನ್ನೋದು ಕೂಡ ಇನ್ನೂ ಜನರಿಗೆ ಗೊತ್ತಾಗ್ತಾ ಇಲ್ಲ. ಈ ರಾಯಣ್ಣನ ಇಲ್ಲಿ ಸೆರೆ ಹಿಡಿತಾರೆ ಅನ್ನೋದು ಕೇವಲ ಪುಸ್ತಕದಲ್ಲಿ ಇರೋದಕ್ಕಿಂತ ಇಲ್ಲಿ ಅಭಿವೃದ್ಧಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತೈತಿ. ಯಾಕಂತಂದ್ರೆ ಬರೋದಕ್ಕೆ ರೋಡ್ ಆಗಿರಲಿ ಅಥವಾ ಇಲ್ಲಿ ತಲುಪೋದಕ್ಕೆ ವ್ಯವಸ್ಥೆ ಆಗಿರಲಿ ಏನು ಕೂಡ ಇಲ್ಲ. ಇಲ್ಲಿ ಒಂದು ನೆನಪಿನ ಕುರುಹಾಗಿ ಜಾಗವನ್ನು ಅಭಿವೃದ್ಧಿ ಪಡಿಸಿದ್ರೆ ತುಂಬ ಉತ್ತಮ ಅಂತ ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ. ಹೆಚ್ಚಿನ ವೀಡಿಯೋಗಳನ್ನು ಈ ರೀತಿಯಾಗಿ ನಿಮಗೆ ಕೊಡ್ತಾನೆ ಇರ್ತೀವಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹೆಚ್ಚಿನ ಡೀಟೇಲ್ಸನ್ನು ಮತ್ತು ಈ ಬಗ್ಗೆ ಹಳೆ ವೀಡಿಯೋಗಳನ್ನು ನಾವು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀವಿ. ನಿಮಗೆ ಈ ಸ್ಥಳದ ಬಗ್ಗೆ ಏನು ಅನಿಸ್ತು ಮತ್ತು ನಮ್ಮ ರಾಯಣ್ಣನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಿತ್ತೂರು ಸಂಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ. ಇರೋದಕ್ಕೆ ಈ ಕಡೆನೂ ಕೂಡ ಹರಿದು ಹೋಗೈತಿದ್ದು, ಆ ಕಡೆಯಿಂದ ಹರಿದು ಬಂದು ಈ ಕಡೆ ಹೋಗಿರೋಂಥ ದೊಡ್ಡ ಹಳ್ಳ. ನೀರು ಸ್ವಲ್ಪ ಕ್ಲೀನ್ ಇಲ್ಲ, ಯಾಕಂತಂದರೆ ಗುಡ್ಡಗಾಡಿನ ನಡುವೆ ಹರಿದು ಬರುವಂಥ ನೀರು. ಮಳೆಗಾಲ ಕೂಡ ಅಲ್ಲ. ಒಂದು ವಿಶೇಷ ಏನಂದರೆ ಒಂದು ಆಲದ ಮರ ಕಾಣಿಸತ್ತೈತಿ ಬೃಹದ ಕಾಲದ. ನಿಮಗೆ ನಂದಗಡದಲ್ಲಿ ಆಲದ ಮರ ಕಾಣಿಸ್ತಾ ಇಲ್ಲ, ರಾಯಣ್ಣನನ್ನು ಗಲ್ಲಿಗೇರಿಸಿದ ಆಲದ ಮರ. ಅದೇ ರೀತಿ ಎಲ್ಲಿ ಸೆರೆ ಸಿಗ್ತಾನೆ ಅಲ್ಲಿ ಕೂಡ ಒಂದು ಆಲದ ಮರ ಐತಿ. ನಾವು ಯಾರೂ ನೋಡ್ದಿರದ ರಾಯಣ್ಣನನ್ನು ಈ ಆಲದ ಮರ ನೋಡಿರ್ತೈತಿ. ರಾಯಣ್ಣನ ಶೌರ್ಯ ಸಾಹಸಗಳನ್ನು ತನ್ನ ಕಣ್ತುಂಬಿಸ್ಕೊಂಡಿರ್ತೈತಿ. ಶತಮಾನಗಳ ಇತಿಹಾಸ ಹೊಂದಿರೋ ಈ ಆಲದ ಮರ, ಅದರ ಪ್ರತಿಯೊಂದು ಕಣಕಣದಲ್ಲಿ ರಾಯಣ್ಣನ ನೆನಪುಗಳು ಅಡಗಿರಬಹುದು. ಸುಂದರವಾದ ತಾಣ. ಇತಿಹಾಸವನ್ನು ತಿಳ್ಕೊಳ್ಳೋದೇ ಒಂದು ಖುಷಿ. ಅದು ಕೂಡ ಪುಸ್ತಕದಲ್ಲಿ ಓದಿ ತಿಳ್ಕೊಳ್ಳೋದಕ್ಕಿಂತ ಈ ಸ್ಥಳಕ್ಕೆ ಬಂದು ರಾಯಣ್ಣನ ಇಲ್ಲಿ ಸೆರೆ ಹಿಡಿದಿದ್ರು, ಇಲ್ಲಿ ಗಲ್ಲಿಗೇರಿಸಿದ್ರು, ರಾಯಣ್ಣ ಈ ಥರ ಯುದ್ಧ ಮಾಡಿದ್ದ, ರಾಯಣ್ಣ ನಾಡಿಗೋಸ್ಕರ ಈ ಥರ ಮಡಿದಿದ್ದ, ದುಡ್ದಿದ್ದ ಅಂತ ಹೇಳೋದಕ್ಕೆ, ನೋಡೋದಕ್ಕೆ ತುಂಬ ಖುಷಿ ಆಗ್ತೈತಿ. ಈ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ನಿಮಗಾಗಿ ಕೊಡ್ತಾ ಇರೋದು ನಮ್ಮ ಕನಸಾಗೈತಿ. ನಮ್ಮ ಕನಸಿಗೆ ನಿಮ್ಮ ಬೆಂಬಲ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಹೆಚ್ಚಿನ ವಿಡಿಯೋಗಳನ್ನು, ಇತಿಹಾಸವನ್ನು ತಿಳಿಸುವಂತಹ ಪುಟ್ಟ ಪ್ರಯತ್ನವನ್ನು ಮಾಡತ್ತೀವಿ. ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ. ರಾಯಣ್ಣನನ್ನು ಕೊನೆಯದಾಗಿ ನೋಡಿರುವಂತಹ ಹಳ್ಳ, ರಾಯಣ್ಣನ ಮೈ ತೊಳೆದಿರುವಂಥ ಹಳ್ಳ, ರಾಯಣ್ಣನ ನೆನಪನ್ನು ಬಿಟ್ಟು ಹೋಗಿರುವಂಥ ಜಾಗ ಡೋರಿ ಹಳ್ಳ. ಆಂಗ್ಲರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಿಚ್ಚಸ್ತಾನ ಸಂಗೊಳ್ಳಿ ರಾಯಣ್ಣ. ಆ ಟೈಮ್ನಲ್ಲಿ ಸರಿಸುಮಾರು 4,000 ಜನ ತಂಡ ಸೈನಿಕರು ಆತನ ಜೊತೆ ಇರ್ತಾರಂತ. ಸೈನಿಕರನ್ನ ತನ್ನ ಜೊತೆ ಇಟ್ಕೊಂಡಿರ್ತಾನ ರಾಯಣ್ಣ. ಆ ಟೈಮಲ್ಲಿ ಏನಾಗ್ತೈತಿ, ಬ್ರಿಟಿಷರು ಏಪ್ರಿಲ್ 8ನೇ ತಾರೀಕು ಸರಿಸುಮಾರು 400 ಜನರನ್ನ ಆತನ ಜೊತೆ ಇರೋರನ್ನ ಸೆರೆ ಹಿಡಿತಾರ. ಅವರೆಲ್ಲರನ್ನ ಸೇರಿಸಿ ಅಪರಾಧಿಗಳೆಂದು ಅದರಲ್ಲಿ 13 ಜನರನ್ನ ಗುರುತಿಸಿ ಒಂದು 20 ತಿಂಗಳು ಅಂದ್ರೆ ಸಮೀಪ 2 ವರ್ಷದ ಹತ್ರ ಧಾರವಾಡದ ಜೈಲಿನಲ್ಲಿ ಸೆರೆವಾಸಕ್ಕೆ ಹಾಕ್ತಾರ. ನಂತರ ಅವರೆಲ್ಲರಲ್ಲಿ 7 ಜನರನ್ನ 13 ಜನರಲ್ಲಿ 7 ಜನರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸ್ತಾರ. ಇನ್ನು 6 ಜನ ಉಳಿತಾರ. ಅವರನ್ನ ಗಡೀಪಾರು ಮಾಡುವಂತಹ ಕೆಲಸವನ್ನ ಬ್ರಿಟಿಷರು ಮಾಡ್ತಾರೆ. ಇದು ಆಗಿನ ಕಾಲದಲ್ಲಿ ನಡೆದಿರುವಂತಹ ಇತಿಹಾಸವನ್ನ ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗ್ತೈತಿ. ಸೊ ನೀವು ಇತಿಹಾಸವನ್ನ ತಿಳ್ಕೊಬಹುದು ಓದಿ. ಆ ರೀತಿ ಇತಿಹಾಸವನ್ನ ಕಣ್ತುಂಬಿಸ್ಕೊಬೇಕು ಅಂದ್ರೆ ನಾವು ಇಲ್ಲೇ ಈ ಸ್ಥಳಕ್ಕೆ ಬಂದು ಈ ವಿಡಿಯೋವನ್ನ ನೋಡ್ತಿದ್ದಾಗ ನಿಮ್ಗೆ ಅನಿಸ್ತಿರ್ಬೋದು ಆ ಟೈಮ್ನಲ್ಲಿ ಏನೇನಾಗಿರ್ಬೋದು ಅಂತ. ನಿಮ್ಗೆ ಇತಿಹಾಸ ಎಷ್ಟು ಖುಷಿ ಕೊಟ್ಟಿದೆ, ಎಷ್ಟು ಗರ್ವ ಆಗ್ತಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಬಟ್ ನಮಗೆ ಮಾತ್ರ ತುಂಬಾ ಖುಷಿ ಕೊಟ್ಟಿದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ, ನಾವೀಗ ರಾಯಣ್ಣನನ್ನ ಸೆರೆ ಹಿಡಿದಿರುವಂತಹ
ಡೋರಿ ಹಳ್ಳಕ್ಕೆ ಬಂದಿವಿ. ಡೋರಿ ಹಳ್ಳ ನಮ್ಗೆ ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಡೋರಿ ಅನ್ನೋ ಗ್ರಾಮದಲ್ಲಿ ಸಿಗ್ತೈತಿ. ಸೊ ಈ ಗ್ರಾಮದಿಂದ ಸ್ವಲ್ಪ ಒಂದ್ 2-3 ಕಿಲೋಮೀಟರ್ ಒಳಗಡೆ ಕಾಲು ರಸ್ತೆ ಐತಿ. ನೀವು ಬೈಕ್ ತಗೊಂಡ್ಬರ್ಬೋದು. ಬೈಕ್ ಅನ್ನು ಒಂದ್ ಸೈಡ್ಗೆ ಹಚ್ಚಿ, ಇಲ್ಲ ಕಾರ್ ಏನಾದ್ರು ತಗೊಂಡ್ಬಂದ್ರೆ ಅದನ್ನ ಸೈಡ್ಗೆ ಹಚ್ಚಿ ಒಂದ್ ಕಿಲೋಮೀಟರ್ ಹೊಲದಲ್ಲಿ ನಡ್ಕೊಂಡ್ ಬಂದ್ರೆ ನಿಮ್ಗೆ ಈ ಡೋರಿ ಹಳ್ಳ ಸಿಗ್ತೈತಿ. ಡೋರಿ ಹಳ್ಳದಲ್ಲಿ ನಾವು ನಿಂತೀವಿ. ಈಗ ನಮ್ಮ ಹಿಂದ್ಗಡೆ ಒಂದು ಆಲದ ಮರ ಐತಿ. ಡೋರಿ ಹಳ್ಳದ ಇತಿಹಾಸ ಕೂಡ ನಿಮ್ಗೆ ತಿಳಿಸಿ ನಾನು ಈ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನಿಮ್ಗಾಗಿ ಕೊಡ್ತಾ ಇರ್ತೀವಿ. ಅದಕ್ಕಾಗಿ ನಿಮ್ಮ ಬೆಂಬಲ ಇರ್ತೈತೆ ಅಂತ ನಾನು ನಂಬಿರ್ತೀನಿ. ಹೆಚ್ಚಿನ ವಿಡಿಯೋಗಳು ನಿಮ್ಗಾಗಿ ಬರ್ತಾ ಇರ್ತೈತಿ. ಈ ರೀತಿಯ ಬೆಂಬಲವನ್ನ ಕೊಡ್ತಾ ಇರಿ. ನಮ್ಮನ್ನ ಬೆಂಬಲಿಸಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಬೆಂಬಲ ನಮ್ಗೆ ಸದಾ ಇರ್ಲಿ.